ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಆಪ್ಷನ್ 1 ಹೈಲೈಟ್ ಸೆಲ್ ರೂಲ್ಸ್ ಬಗ್ಗೆ ಕ್ರೈಟೀರಿಯಾ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಅಪ್ ಟು 5th ಕ್ರೈಟೀರಿಯಾವರೆಗೂ ತಿಳ್ಕೊಂಡಿದ್ದೀವಿ. ಈ 5 ಕ್ರೈಟೀರಿಯಾವರೆಗೂ ನಾವು ತಿಳ್ಕೊಂಡಿದ್ದೀವಿ. ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಬಿಟ್ವೀನ್, ಈಕ್ವಲ್ ಟು, ಟೆಕ್ಸ್ಟ್ ದಟ್ ಕಂಟೈನ್ಸ್. ಈ ಒಂದು 5 ಕ್ರೈಟೀರಿಯಾನ ಯೂಸ್ ಮಾಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನಾವು ಇದಿಷ್ಟು ಎಕ್ಸಸೈಸ್ ಮುಖಾಂತರ ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ 6th ಕ್ರೈಟೀರಿಯಾ ಬಗ್ಗೆ ತಿಳ್ಕೊಳ್ಳೋಣ. ಡೇಟ್ ಅಕರಿಂಗ್. ಅದ್ರ ಕಂಡೀಷನಲ್ ಫಾರ್ಮ್ಯಾಟ್ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ಎಲ್ಲ ವೀಡಿಯೋನು ಅವೈಲಬಲ್ ಇರುತ್ತೆ. ನೀವು ಒಂದು ಟಾಪಿಕ್ ಆದಮೇಲೆ ಇನ್ನೊಂದು ಟಾಪಿಕ್ ಆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮಗೆ ಸೀಕ್ವೆನ್ಸ್ ಟಾಪಿಕ್ಕು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಕ್ರೈಟೀರಿಯಾ 6 ಡೇಟ್ ಅಕರಿಂಗ್, ಈ ಒಂದು ಕಂಡೀಷನ್ ಫಾರ್ಮ್ಯಾಟ್ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮ ಹತ್ರ ಒಂದು ಎಕ್ಸಾಂಪಲ್ ಡೇಟಾ. ನಾನೊಂದು ಎಕ್ಸಾಂಪಲ್ ಡೇಟಾ ತೊಗೊಂಡಿದ್ದೀನಿ. ಎಕ್ಸಾಂಪಲ್ ಡೇಟಾ ಈ 5th ಕ್ರೈಟೀರಿಯಾ ತಿಳ್ಕೊಂಡಿದ್ದೀರಿ, ಹಂಗಾಗಿ ನಾನು ಹೈಡ್ ಮಾಡ್ತಾ ಇದ್ದೀನಿ. ಈ 6th ಕ್ರೈಟೀರಿಯಾ ಡೇಟ್ ಅಕರಿಂಗ್, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವ ಥರ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನನ್ನ ಹತ್ರ ಡೇಟ್ಸ್ ಹಾಕ್ಕೊಂಡಿದ್ದೀನಿ ರ್ಯಾಂಡಮ್ ಆಗಿ. ಎಕ್ಸಾಂಪಲ್ ಡೇಟ್ಸ್ ಹಾಕ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇರೋ ಎಕ್ಸೆಲಲ್ಲೂ ಡೇಟ್ಸ್ ಇದೆ, 1 ಇಯರ್ ಡೇಟ್ಸ್ ಇದೆ, ಮಂತ್ ವೈಸು, ಜಾನ್ ಟು ಡಿಸೆಂಬರ್ ಅನ್ನೋ ಥರ ಇದೆ. ನೀವು ಡೇಟ್ ಅಕರಿಂಗ್ ಅದನ್ನು ಯೂಸ್ ಮಾಡಿಕೊಂಡು ಯಾವ ಥರ ಡೇಟಾನ ಈಸಿಯಾಗಿ ನೋಡ್ಬೋದು, ಯಾವ ಥರ ಆಕ್ಸೆಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಇದಿಷ್ಟು ಕಾಲಮ್ಮು. ಇಲ್ಲಾಂದರೆ ನೀವು ಕಂಪ್ಲೀಟ್ ಕಾಲಮ್ಮೇ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ಇವಾಗ ನಾನು ಆಪ್ಷನ್ಗೆ ಹೋಗ್ತಾಯಿದ್ದೀನಿ. ಹೈಲೈಟ್ ಸೆಲ್ ರೂಲ್ಸಲ್ಲಿ ಡೇಟ್ ಅಕರಿಂಗ್ ಇಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತೆ. ಏನಂದರೆ ಎಸ್ಟರ್ಡೇ. ಇವತ್ತು 22nd ಆಗಸ್ಟ್ ಅಂತ ಇಟ್ಕೊಳ್ಳಿ. 22nd ಆಗಸ್ಟು. ಎಸ್ಟರ್ಡೇ ಅಂದರೆ 21st ಆಗಸ್ಟು. ನಿಮಗೆ ಎಸ್ಟರ್ಡೇ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಎಸ್ಟರ್ಡೇಸ್ ಡೇಟು ಹೈಲೈಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನಿನ್ನೆ ಒಂದು 10 ರೋಸ್ ಡೇಟಾ ಅಪ್ಡೇಟ್ ಮಾಡಿದ್ದೀರಾ, ಇವತ್ತು ಒಂದು 10 ರೋಸ್ ಡೇಟಾ ಅಪ್ಡೇಟ್ ಮಾಡಿದ್ದೀರಾ. ನೀವು ನಿನ್ನೆದು ಮಾತ್ರ ನೋಡಬೇಕಂದ್ರೆ ನೀವು ಇಲ್ಲಿ ಡೇಟ್ ಅಕರಿಂಗಲ್ಲಿ ಎಸ್ಟರ್ಡೇ ಅಂತ ಕೊಟ್ಟರೆ ನಿನ್ನೆ ಡೇಟ್ ಮಾತ್ರ ಅಂದರೆ ಪ್ರೀವಿಯಸ್ ಡೇಟು ಹೈಲೈಟ್ ಆಗುತ್ತೆ ಕಲರಲ್ಲಿ. ನೆಕ್ಸ್ಟ್ ಬಂದು ಅದೇ ಥರ ಆಪ್ಷನ್ಸ್ ಇದೆ. ಟುಡೇ ಅಂತ ಕೊಟ್ಟರೆ ಟುಡೇ ಮಾತ್ರ ಹೈಲೈಟ್ ಆಗುತ್ತೆ. ಟುಡೇ ಆ್ಯಂಡ್ ಎಸ್ಟರ್ಡೇ, ಯಾಕೆಂದರೆ ಫಸ್ಟ್ ಟೈಮ್ ನಾವು ಆಲ್ರೆಡಿ ಎಸ್ಟರ್ಡೇ ಅನ್ನೋದು ಕೊಟ್ಟಿದ್ವಿ. ಹಂಗಾಗಿ ಅದು ಅಪ್ಲೈ ಆಗಿರುತ್ತೆ. ನೆಕ್ಸ್ಟು ಟುಡೇ ಅಂತ ಕೊಟ್ಟರೆ ಎಸ್ಟರ್ಡೇಸ್ ಆ್ಯಂಡ್ ಟುಡೇ ಹೈಲೈಟ್ ಆಗುತ್ತೆ. ನೆಕ್ಸ್ಟು ಟುಮಾರೋ ಹೈಲೈಟ್ ಆಗುತ್ತೆ. ಟುಮಾರೋ ಅಂದರೆ ಟುಮಾರೋ 23rd ಆಗಸ್ಟು. 23rd ಡೇಟ್ ಯಾವುದ್ಯಾವುದಿದೆ ಅದು ಹೈಲೈಟ್ ಆಗುತ್ತೆ. ಇಲ್ಲಿ ಮ್ಯಾನೇಜ್ ರೂಲ್ಸಲ್ಲಿ ನಾವು ಡಿಲೀಟ್ ಮಾಡ್ಕೋಬೋದು. ಓಕೆ. ನೆಕ್ಸ್ಟು ನಾವು ಎಸ್ಟರ್ಡೇ ನೋಡಿದ್ವಿ, ಟುಡೇ ನೋಡಿದ್ವಿ, ಆ್ಯಂಡ್ ಟುಮಾರೋ 23rd ಅದನ್ನು ಹೈಲೈಟ್ ಆಗಿದೆ. ಇನ್ ಲಾಸ್ಟ್ 7 ಡೇಸ್ ಅಂತಿದೆ, ಅಂದರೆ ಲಾಸ್ಟ್ 7 ಡೇಸ್ ಯಾವುದು ಅನ್ನೋದನ್ನು ನೋಡಬೇಕು. ಲಾಸ್ಟ್ 7 ಡೇಸ್ ಯಾವುದು? ಲಾಸ್ಟ್ 7 ಡೇಸ್ ಬಂದು ನಿಮಗೆ ಹೈಲೈಟ್ ಆಗುತ್ತೆ. ಲಾಸ್ಟ್ 7 ಡೇಸ್ ಯಾವ್ದಾವ ಡೇಟ್ ಇದೆ. ಈಗ 22nd ಇವತ್ತು ಅಂದರೆ 22nd, 20, 21st, 19 ಇದ್ರೂ ಹೈಲೈಟ್ ಆಗುತ್ತೆ. ಲಾಸ್ಟ್ ಇವತ್ತಿನಿಂದ ಇಂದಿನ 7 ದಿನ ಡೇಟ್ಗಳು ನಿಮಗೆ ಹೈಲೈಟ್ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ಲು ಲಾಸ್ಟ್ ವೀಕ್ಸ್ದು ಏನೇನು ಡೇಟ್ಸ್ ಇದೆ ಅದರದ್ದು ಡೇಟಾ ಏನಿದೆ ಅನ್ನೋದಕ್ಕೆ ಯೂಸ್ ಮಾಡ್ಕೋಬೋದು ನೀವು ನೋಡೋದಕ್ಕೆ. ಅದಾದಮೇಲೆ ಲಾಸ್ಟ್ ವೀಕ್ ಯಾವುದಿದೆ, ಲಾಸ್ಟ್ ವೀಕ್ ಡೇಟಾಸು, ಆ್ಯಂಡ್ ದಿಸ್ ವೀಕ್ ಯಾವುದು, ಆ್ಯಂಡ್ ನೆಕ್ಸ್ಟ್ ವೀಕ್ ಯಾವುದು. ನೆಕ್ಸ್ಟ್ ವೀಕ್ ಅಂದರೆ 23rd ಆದಮೇಲೆ 24th ಯಾವ್ದಾರು ಇದೆಯಾ ಅನ್ನೋದನ್ನು ತೋರಿಸುತ್ತೆ. ನೆಕ್ಸ್ಟ್ ವೀಕ್ ಯಾವುದು ಡೇಟಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ವೀಕ್ ಅಂತ ಬಂದರೆ ನಿಮಗೆ 25th ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ ಯಾವುದಾದ್ರೂ 25th 25th ಆಗಸ್ಟ್
25. ಸೊ ನೆಕ್ಸ್ಟ್ ವೀಕ್ ಡೇಟಾ ಹೈಲೈಟ್ ಆಗುತ್ತೆ. ಇದು ನೆಕ್ಸ್ಟ್ ವೀಕ್ ಆಯಿತು. ನೆಕ್ಸ್ಟ್ ಒಂದು ಬಂದು ನೆಕ್ಸ್ಟ್ ವೀಕ್ ಆಯಿತು. ಲಾಸ್ಟ್ ಮಂತ್ ಯಾವ್ದಾರು ಇದೆ, ಇವಾಗ ಈ ಮಂತ್ ಆಗಸ್ಟು, ಲಾಸ್ಟ್ ಮಂತ್ ಅಂದರೆ ಜುಲೈ ಮಂತು ಎಲ್ಲ ಹೈಲೈಟ್ ಆಗಿದೆ. ಇದು ನೆಕ್ಸ್ಟ್ ವೀಕ್ದು ಫಾರ್ಮುಲಾ ಇರುತ್ತೆ, ಸೊ ಹಂಗಾಗಿ ಹೈಲೈಟ್ ಆಗಿರುತ್ತೆ. ಸೊ ನಾವಿಲ್ಲಿ ಡಿಲೀಟ್ ಮಾಡ್ಕೋಬೋದು. ಇದು ಫಸ್ಟ್ ಫಾರ್ಮುಲಾ. ಸೊ ನೆಕ್ಸ್ಟ್ ವೀಕ್ದು ನೀವು ಡಿಲೀಟ್ ಮಾಡಿದ್ರೆ ಓನ್ಲಿ ನೆಕ್ಸ್ಟ್ ಮಂತ್ದು ಹೈಲೈಟ್ ಆಗುತ್ತೆ. ಇದು ನೆಕ್ಸ್ಟ್ ಮಂತ್ ಡೇಟಾ. ನೆಕ್ಸ್ಟ್ ಮಂತ್ ಆದಮೇಲೆ ಲಾಸ್ಟ್ ಮಂತ್ ಅಂದರೆ ಪ್ರೀವಿಯಸ್ ಮಂತು ಜುಲೈ, ಅದಾದಮೇಲೆ ದಿಸ್ ಮಂತ್, ಈ ಮಂತ್ದು ಯಾವುದು, ಈ ಮಂತ್ದು ಮತ್ತು ಲಾಸ್ಟ್ ಮಂತ್ದು ಹೈಲೈಟ್ ಆಗಿರುತ್ತೆ. ಯಾಕೆಂದರೆ ಎರಡು ಫಾರ್ಮುಲಾ ಅಪ್ಲೈ ಆಗಿರುತ್ತೆ. ನೀವು ಸೆಕೆಂಡ್ ನೀವು ಮ್ಯಾನೇಜ್ ರೂಲ್ಸಲ್ಲಿ ಹೋಗಿ ಡಿಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ಮಂತ್ ಸೆಪ್ಟೆಂಬರು ಆ್ಯಂಡ್ ಜುಲೈ. ಸೊ ಈ ಥರ ಡೇಟ್ ಅಕ್ಕರಿಂಗ್ ಅಂತ ಫಾರ್ಮ್ಯಾಟಿಂಗ್ನ ಯೂಸ್ ಮಾಡಿಕೊಂಡು, ಸೊ ಆ ಒಂದು ಕ್ರೈಟೀರಿಯಾನ ಯೂಸ್ ಮಾಡಿಕೊಂಡು ನೀವು ಸೊ ಕಂಡೀಷನ್ ಫಾರ್ಮ್ಯಾಟು ನೀವು ಹಾಕ್ಬೋದು. ಸೊ ಇದು ಒಂದು ಕ್ರೈಟೀರಿಯಾ. ಕಂಡೀಷನ್ ಫಾರ್ಮ್ಯಾಟಿಂಗ್ ಆಪ್ಷನ್ 1 ಹೈಲೈಟ್ ಸೆಲ್ ರೂಲ್ಸಲ್ಲಿ ಒಂದು ಕ್ರೈಟೀರಿಯಾ ಬಂದು ಡೇಟ್ ಅಕ್ಕರಿಂಗ್. ಸೊ ಅಂದರೆ ಡೇಟ್ ವೈಸು ನೀವು ಫಿಲ್ಟರ್ ಮಾಡ್ಕೊಳ್ಳೋದು ಯಾವ ಥರ. ಈಗ ಫಾರ್ ಎಕ್ಸಾಂಪಲ್ ಡೇಟ್ ವೈಸ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಹತ್ರ ತುಂಬ 2000 ರೋಸ್ ಇದೆ, ಎಲ್ಲದನ್ನು ವ್ಯೂ ಮಾಡೋಕ್ಕಾಗಲ್ಲ. ಆವಾಗ ನೀವು ಇಲ್ಲಿ ಫಿಲ್ಟರ್ ಅಪ್ಲೈ ಮಾಡಿ, ಸೊ ಹೈಲೈಟ್ ಫಿಲ್ಟರ್ ವಿತ್ ಕಲರ್ ಅಂತ ನೋಡಿದ್ರೆ ನಿಮಗೆ ಆ ಡೇಟ್ಸ್ ಎಲ್ಲ ಸೊ ಈಸಿಯಾಗಿ ವ್ಯೂ ಆಗುತ್ತೆ. ಸೊ ಈ ಥರ ಕಂಡೀಷನ್ ಫಾರ್ಮ್ಯಾಟಿಂಗ್ ಡೇಟ್ ಅಕ್ಕರಿಂಗ್ ಯೂಸ್ ಮಾಡಿಕೊಂಡು ಡೇಟಾನ ವ್ಯೂ ಮಾಡೋದು. ಸೊ ಇದೊಂದು ಬೆಸ್ಟ್ ಆಪ್ಷನ್ನು ಇನ್ ಎಕ್ಸೆಲಲ್ಲಿ. ಸೊ ನೀವು ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ 1 or 2 ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನಿಮಗೆ ಈಸಿಯಾಗಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.